ನಮಸ್ತೆ ಸರ್. ನಮಸ್ತೆ. ನಾವು ಇವಾಗ ಭಗವದ್ಗೀತೆಯಲ್ಲಿ ಮೊದಲನೇ ಅಧ್ಯಾಯ ಮತ್ತು 2ನೇ ಶ್ಲೋಕದಲ್ಲಿ ಇದ್ದೀವಿ. ಇದರಲ್ಲಿ ನನಗೆ ಇನ್ನೊಂದೊಂದು ಪ್ರಶ್ನೆ ಇದೆ ಸರ್. ಏನು? ದುರ್ಯೋಧನ ಹೋಗಿ ದ್ರೋಣಾಚಾರ್ಯರ ಹತ್ರ ಏನು ಮಾತಾಡ್ದ ಮತ್ತು ಯಾಕೆ ಅವ್ರ ಹತ್ರ ಹೋಗಿ ಮಾತಾಡ್ದ? ಏನು ಮಾತಾಡ್ದ ಅನ್ನೋದು 3ನೇ ಶ್ಲೋಕದಲ್ಲಿ ಬರುತ್ತೆ ನೀಟಾಗಿ. ಆದರೆ ಅದ್ರ ಹಿಂದೆ ಇದ್ದಿದ್ದು ಭಾವನೆ ಏನು ಅನ್ನೋದು ವೆರಿ ಇಂಪಾರ್ಟೆಂಟು. ಯಾಕಂದರೆ ದ್ರೋಣಾಚಾರ್ಯ ಕಂಡ್ರಾಗ್ತಿರ್ಲಿಲ್ಲ. ಯಾಕಂದರೆ ಪಾಂಡವರಿಗೂ ವಿದ್ಯಾದಾನ ಮಾಡಿದವರು ಅವರೇ ಅಲ್ವಾ. ಪಾಂಡವರಿಗೆ ಕೌರವರಿಗೆ ಇಬ್ಬರಿಗೂ ಒಟ್ಟಿಗೆ ವಿದ್ಯಾದಾನ ಮಾಡಿದ್ರು. ಅರ್ಜುನ ತುಂಬ ಚೆನ್ನಾಗಿ ತಿಳ್ಕೊತಾ ಇದ್ದ, ಎಲ್ಲ ಪಾಠಗಳನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊತಾ ಇದ್ದ. ಆ ಕಾರಣಕ್ಕೆ ಯಾವುದೇ ಕೌರವಂಗಾಗಲಿ ದ್ರೋಣಾಚಾರ್ಯರು ಅಂದ್ರೆ ಅಷ್ಟಕ್ಕಷ್ಟೇ ಇತ್ತು. ಮತ್ತು ದುರ್ಯೋಧನಂಗೆ ಅವನ ಬೆಸ್ಟ್ ಫ್ರೆಂಡ್ ಒಬ್ಬ ಇದ್ನಲ್ಲ ಕರ್ಣ, ಅವನನ್ನೇ ಆರ್ಮಿ ಚೀಫ್ ಮಾಡಬೇಕು ಅಂತ ಭಾಳ ಆಸೆ ಇತ್ತು. ಆ ಕಾರಣಕ್ಕೆ ಅವನು ಯಾವಾಗಲೂ ತಾತ್ಸಾರ ಮಾಡೋನು, ಈ ಮುತ್ಕನ ಕೈಲಿ ಏನಾಗುತ್ತೆ, ಹೀ ಈಸ್ ಅನ್ ಓಲ್ಡ್ ಮ್ಯಾನ್, ಹಿ ಕಾಂಟ್ ಡೂ ಎನಿಥಿಂಗ್, ಒಬ್ಬ ಬ್ರಾಹ್ಮಣಂಗೆ ಯುದ್ಧರಂಗದಲ್ಲಿ ಏನು ಕೆಲಸ, ಈ ರೀತಿ ಎಲ್ಲ ಮಾತಾಡ್ತಿದ್ದ. ಆದರೆ ಕೊನೆ ಟೈಮಲ್ಲಿ ನೋಡುವಾಗ ಅವನು ಅಂಡರ್ ಎಸ್ಟಿಮೇಟ್ ಮಾಡಿಬಿಟ್ಟಿದ್ದ. ಪಾಂಡವರೆಲ್ಲ ಮರೆತು ಬಿಟ್ಟಿರ್ತಾರೆ, 13 ವರ್ಷ ವನವಾಸದಲ್ಲಿ ಅಜ್ಞಾತವಾಸದಲ್ಲಿ ಎಲ್ಲ ಇದ್ಕೊಂಡು ಅವ್ರಿಗೆಲ್ಲ ಯುದ್ಧ ತಂತ್ರಗಳು ಮರೆತು ಹೋಗಿರುತ್ತೆ ಅಂದ್ಕೊಂಡು ಅಂಡರ್ ಎಸ್ಟಿಮೇಟ್ ಮಾಡ್ದ. ಯಾವಾಗ ಆ ವ್ಯೂಹ ಹೇಗಿತ್ತು, ದ ಆರ್ಮಿ ಫಾರ್ಮೇಷನ್ ಹೇಗಿತ್ತು ಅನ್ನೋದನ್ನು ನೋಡ್ತಾನೆ ಪಾಂಡವರದು, ಕೌರವರಿಗೆ ಭಯ ಹತ್ಕೊಳುತ್ತೆ. ಎಸ್ಪೆಷಲಿ ದುರ್ಯೋಧನನಿಗೆ, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಇರುತ್ತೆ, ಪಾಂಡವರು ಈ ಲೆವೆಲ್ಗೆ ರೆಡಿಯಾಗಿ ಬಂದಿರ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಂತ ಅದನ್ನೇ ಮಾತಾಡೋಕೆ ಹೋಗಿತ್ತು. ಅವನ ಹಿಂದೆ ಇಷ್ಟೆಲ್ಲ ತಲೆಯಲ್ಲಿ ಇಷ್ಟು ನಡೆದಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಅದಕ್ಕೆ ಏನು ತಿಳ್ಕೊಬೇಕು ನಾವು, ಸೈಕಾಲಜಿಕಲಿ ಸ್ಪೀಕಿಂಗ್ ಏನು ತಿಳ್ಕೊಬೇಕು ನಾವು ಅಂದರೆ, ಅಲ್ಲಿ ಅವನು ಅಂಡರ್ ಎಸ್ಟಿಮೇಟ್ ಮಾಡ್ದ. ನಾವು ಹಾಗೆ ನಮ್ಮ ಆಪೋನೆಂಟ್ಸ್ನ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು, ನಮ್ಮನ್ನು ನಾವು ಓವರ್ ಎಸ್ಟಿಮೇಟ್ ಮಾಡ್ಕೋಬಾರ್ದು. ತುಂಬ ಚೆನ್ನಾಗಿ ಹೇಳಿದ್ರಿ ಸರ್, ಧನ್ಯವಾದಗಳು.